ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ವೀಕ್ಷಕರೇ? ಕ್ವಿಕ್ಕಾಗಿ ಇವತ್ತು ಬ್ಯಾಚುಲರ್ಸು ಅಥವಾ ಕೆಲಸಕ್ಕೆ ಹೋಗ್ತಾ ಇರೋರು 5 ನಿಮಿಷದ ಒಳಗೇನೆ ಮಾಡ್ಕೋಬಹುದು ಈ ರೆಸಿಪಿ. ಏನಪ್ಪ ಅಂದರೆ ಬೇಯಿಸಿದ ಮಟನ್ ನೀರಿನಿಂದ ರಸಮ್ನ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಹಾಗೂ ತುಂಬ ಬೇಗ ಆಗುವಂತಹ ರೆಸಿಪಿ ಇದಾಗಿದೆ. ಅನ್ನ ಅಥವಾ ಮುದ್ದೆಗೆ ಕಲಸಿ ತಿಂತಾ ಇದ್ರೆ ಸೂಪರೋ ಸೂಪರ್. ಇನ್ಯಾಕೆ ತಡ, ಬನ್ನಿ ಬೇಗ ಬೇಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಬಿಸಿ ಆದಮೇಲೆ 4 ರಿಂದ 5 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೋಬೇಕು. ಇದೇ ಅದೇ ಅಡುಗೆ ಎಣ್ಣೆ ಅಂತ ಯಾವುದೂ ಇಲ್ಲ, ನೀವು ಡೈಲಿ ಯೂಸ್ ಮಾಡುವಂತಹ ಅಡುಗೆ ಎಣ್ಣೆ ಹಾಕ್ಕೊಳ್ಳಿ. ಸೊ ಎಣ್ಣೆ ಬಿಸಿ ಆದಮೇಲೆ ದೊಡ್ಡ ಸೈಜಿನ ಒಂದು ಈರುಳ್ಳಿ ಸ್ಲೈಸ್ ಆಗಿ ಕಟ್ ಮಾಡಿಬಿಟ್ಟು ನಾನು ಹಾಕೊತಾ ಇದ್ದೀನಿ. ಚಿಕ್ಕದಾದರೆ 2 ಹಾಕ್ಕೊಳ್ಳಿ. ಸೊ ಹಾಕಿದಾದಮೇಲೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ನೀವು ಕೈ ಬಿಡದೆ 2 ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ಜೊತೆಗೆ ಸಾಫ್ಟ್ ಆಗುವವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಆನಂತರ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪನ್ನು ಯಾವುದು ಹಾಕೊತ ಇಲ್ಲ. ವೆಜ್ ರಸಮ್ಮರೇ ಹಾಕೋಬೋದು. ಇದು ಬೇಯಿಸಿದ ಮಟನ್ ನೀರಿಂದ ಮಾಡ್ತಿರೋದಲ್ವ ರಸಮ್, ಸೊ ಅದಕ್ಕೆ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನೋಡಿ, ಒಂದು 10 ರಿಂದ 15 ಪುದೀನ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ. ತುಂಬಾ ಫ್ಲೇವರ್ ಚೆನ್ನಾಗಿ ಘಮ ಬರುತ್ತೆ. ಸೊ ಹಾಕಿದಾದಮೇಲೆ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ವಾಶ್ ಮಾಡಿಬಿಟ್ಟೆ ಹಾಕೋಬೇಕು. ಯಾವುದೇ ಸೊಪ್ಪಾಗಲಿ ಡೈರೆಕ್ಟ್ ಹಾಕಲಿಕ್ಕೆ ಹೋಗಬೇಡಿ, ಮಣ್ಣು ಕಸ ಏನಾದರೂ ಇದ್ದೇ ಇರುತ್ತೆ. ನೋಡಬಹುದು, ಕೊತ್ತಂಬರಿ ಸೊಪ್ಪನ್ನು ನಾನು ವಾಶ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ. ಹಾಕಿದಾದಮೇಲೆ 2 ರಿಂದ 3 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಆನಂತರ ಫ್ರೈ ಮಾಡಿದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ. ಸೊ ಇದಿಲ್ಲ ಅಂದರೆ ಡೈರೆಕ್ಟಾಗಿ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಬೇಕಾದ್ರೂ ಹಾಕೋಬೋದು. ಒಟ್ಟಾರೆ ನೋಡಿ, ನಿಮ್ಗೆ ಯಾವ್ದು ಈಸಿ ಆಗುತ್ತೋ, ಯಾವ್ದು ಅನುಕೂಲ ಆಗುತ್ತೋ ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಾಕಿದಾದಮೇಲೆ ಮತ್ತೊಮ್ಮೆ ಒಂದು 2 ನಿಮಿಷಗಳ ಕಾಲ ಹಸಿ ಸ್ಮೆಲ್ ಹೋಗಬೇಕು, ಆ ಥರ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡುವಂತಹ ಟೈಮಲ್ಲಿ ಚೆನ್ನಾಗಿ ಪರಿಮಳ ಬರಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡಿ. ನಂತರ ಒಂದು ಟೊಮಾಟೊ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾನು ಹಾಕೊತಾ ಇದ್ದೀನಿ. ತುಂಬಾ ಹುಳಿ ಟೊಮೊಟೊ ಇದು. ಜಾಮೂನ್ ಟೊಮೊಟೊ ಅಂದರೆ ಅಷ್ಟು ಹುಳಿ ಇರೋಲ್ಲ. ಸೊ ಬೇಕಾದ್ರೆ ನೀವು ನಿಂಬೆಹಣ್ಣಿನ ರಸ ಬೇಕಾದ್ರೂ ಹಾಕ್ಕೊಳ್ಳಿ. ಸೊ ಹಾಕಿದಾದ್ಮೇಲೆ ನೋಡಿ, ತುಂಬ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಹಣ್ಣು. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನಿಮ್ಮ ಪ್ರಕಾರ ನೀವು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ. ನಾನು 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಬೇಕಾದ್ರೂ ಹಾಕ್ಬೋದು ಒಗ್ಗರಣೆ ಟೈಮಲ್ಲಿ. ಒಂದು ಚಿಟಿಗೆಯಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಮಟನ್ ಬೇಯಿಸುವಂಥ ಟೈಮಲ್ಲಿ ಹಾಕೊಂಡಿರ್ತೀವಲ್ವ, ಸೊ ಅದಕ್ಕೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ಆನಂತರ ನೋಡಿ, ತೇಜವರ ಚಿಕನ್ ಮತ್ತು ಮಟನ್ ಬಿರಿಯಾನಿ ಮಸಾಲ ಇದು ಜಸ್ಟ್ ಒಂದು 1/4 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಸೊ ಹಾಕಿದಾದ್ಮೇಲೆ ನೋಡಿ, ಎಲ್ಲವನ್ನು ಚೆನ್ನಾಗಿ ಇವಾಗ ಬಾಡಿಸ್ಕೋಬೇಕು. ಈ ಟೆಕ್ಸ್ಚರ್ ನಿಮಗೆ ಹೇಗೆ ಗೊತ್ತಾಗುತ್ತೆ ನೋಡಿ, ಫ್ರೈ ಮಾಡುವಂತಹ ಟೈಮಲ್ಲಿ ತಳ ಬಿಟ್ಟು ಬರ್ತಾ ಇದೆ ಅಂದರೆ ಇದು ಕರೆಕ್ಟಾದ ಕನ್ಸಿಸ್ಟೆನ್ಸಿ. ಸೊ ಇವಾಗ ನಾನು ಕುಕ್ಕರಿಗೆ 1 kgಯಷ್ಟು ಮಟನ್ನ ಉಪ್ಪು ಮತ್ತು ಅರಿಶಿನ ನೀರು ಹಾಕಿಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೆ. ಸೊ ಒಂದು 7 ವಿಸಲ್ ಆದಮೇಲೆ ತುಂಬಾ ತಣ್ಣಗಾದ್ಮೇಲೆ ನೋಡಿ, ಇಷ್ಟು ನೀರು ಬಿಟ್ಟಿರುತ್ತೆ ಮಟನ್ ನೀರು. ಸೊ ಇವಾಗ 1 ಮಿಲಿಯಷ್ಟು ಬಿಟ್ಟಿರುವಂತಹ ಮಟನ್ ನೀರನ್ನು ನಾನು ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ಸೊ ಹಾಕಿದಾದ್ಮೇಲೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಮಾತ್ರ. ಸೊ ಮಿಕ್ಸ್ ಮಾಡಿದಾದ್ಮೇಲೆ ನೋಡಿ, ಆ ಪ್ಲೇಟ್ನ ಮುಚ್ಚಿಬಿಟ್ಟು ನೀವು ಒಂದು 4 ರಿಂದ 5 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಕುದಿಸ್ಕೋಬೇಕು. ಸೊ 4 ರಿಂದ 5 ನಿಮಿಷ ಆದಮೇಲೆ ನೋಡಿ, ಓಪನ್ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಕುದಿ ಬರ್ತಾ ಇದೆ ಅಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ನೀವು ಬೇಕಾದರೆ ಇವಾಗ ಹುಳಿ ಸ್ವಲ್ಪ ಕಡಿಮೆ ಇದೆ ಅಂದರೆ ನಿಂಬೆಹಣ್ಣಿನ ರಸ ಬೇಕಾದ್ರೂ ಹಿಂಡ್ಕೋಬೋದು. ಸೊ ನೋಡಿ, ಇಷ್ಟಾದರೆ ಸಾಕು, ಇದು ಫೈನಲ್ ಆಗಿ ರೆಡಿಯಾಗಿದೆ. ಇವಾಗ ನೀವು ಸ್ಟವ್ನ ಆಫ್ ಮಾಡ್ಕೊಬಿಡಿ. ಒಂದು ಪ್ಲೇಟಿಗೆ ಬಿಸಿ ಬಿಸಿ ಅನ್ನ ಹಾಕಿ 2 ಚೌಟಷ್ಟು ನೋಡಿ, ಬೇಯಿಸಿದ ಮಟನ್ ರಸಮ್ ಹಾಕಿ ಕಲಿಸಿ ತಿಂತಾಯಿದ್ರೆ ಸ್ವರ್ಗ. ಸೂಪರಾಗಿದೆ. ಸಂಡೇ ಕಾಮನಾಗಿ ಮಾಡೇ ಮಾಡ್ತಾರಲ್ವ ಚಿಕನ್ ಮಟನ್, ಡೆಫಿನೆಟಾಗಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ. ಶುಭವಾಗಲಿ. ಬಾಯ್. ಧನ್ಯವಾದಗಳು.